ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರಿನ ಉತ್ತರ ಪಿನಾಕಿನಿ ನದಿ ಹರಿಯುತ್ತಿದ್ದು, ಈ ನದಿಯಿಂದ ಗೌರಿಬಿದನೂರಿಗೆ ಯಾವುದೇ ಪ್ರಯೋಜನವಿಲ್ಲ. ದಯವಿಟ್ಟು ಮಾನ್ಯ ಗೌರಿಬಿದನೂರಿನ ಶಾಸಕರಾದ ಕೆ.ಎಚ್. ಪುಟ್ಟಸ್ವಾಮಿಗೌಡರವರು ಎಚ್ಚೆತ್ತುಕೊಂಡು ತಿಂಡಿ ಅಣೆಕಟ್ಟನ್ನು ಡ್ಯಾಮ್ ಆಗಿ ಪರಿವರ್ತಿಸಿ ಸುಮಾರು 25 ಕ್ಯೂಸೆಕ್ ನೀರು ನಿಲ್ಲುವ ಡ್ಯಾಮನ್ನು ನಿರ್ಮಾಣ ಮಾಡಬೇಕಾಗಿ ರೈತ ರಕ್ಷಣಾ ಸೇನೆಯ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ತಿಳಿಸಿದರು. ಗೌರಿಬಿದನೂರು ತಾಲೂಕಿನಲ್ಲಿ ಸುಮಾರು 3 ಲಕ್ಷ ಜನಸಂಖ್ಯೆ ಇದ್ದು 90% ಜನ ಕೃಷಿಯನ್ನು ಅವಲಂಬಿಸಿಕೊಂಡಿದ್ದಾರೆ. ಇದಲ್ಲದೆ ನಗರದ ಸುಮಾರು 60,000 ಜನಗಳಿಗೆ ನೀರಿನ ಅಭಾವ ಇದೆ. ಆದ್ದರಿಂದ ಕುಡಿಯುವ ನೀರಿನ ಶಾಶ್ವತ ಪರಿಹಾರಕ್ಕಾಗಿ ಇಲ್ಲಿ ಡ್ಯಾಮ್ ನಿರ್ಮಾಣ ಮಾಡುವುದೇ ಪರಿಹಾರ. ಇಲ್ಲಿ ಡ್ಯಾಮ್ ನಿರ್ಮಾಣ ಮಾಡುವುದರಿಂದ ಅಂತರ್ಜಲ ವೃದ್ಧಿಯಾಗುವುದಲ್ಲದೆ ಕೃಷಿ ಚಟುವಟಿಕೆಗಳಿಗೆ ನೀರು ಒದಗಿಸಿದಂತೆ ಆಗುತ್ತದೆ. ದಯವಿಟ್ಟು ಗಮನಹರಿಸಬೇಕಾಗಿ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಅವರು ಮನವಿ ಮಾಡಿದರು. ಕಡೆಗೆ ಪೋಲಾಗ್ತಾ ಇದೆ. ದಯವಿಟ್ಟು ಮಾನ್ಯ ಶಾಸಕರು ಕೆ.ಎಚ್. ಪುಟ್ಟಸ್ವಾಮಿಗೌಡರು ಇದರ ಬಗ್ಗೆ ಗಮನ ಹರಿಸಬೇಕು. ಏನಂದರೆ ಈ ನೀರ ಪೋಲಾಗುತ್ತಿರುವುದನ್ನು ತಡೆದು ಇಲ್ಲೊಂದು ಮಿನಿ ಡ್ಯಾಮ್, ಗೌರಿಬಿದನೂರಿಗಾಗಿ ಒಂದು ಮಿನಿ ಡ್ಯಾಮ್ ಮಾಡಿದ್ರೆ ನಗರದ ಎಲ್ಲ ಸುಮಾರು 60,000 ಜನಸಂಖ್ಯೆ ಇರುವ ನಗರದ ಜನಗಳಿಗೆ ಕುಡಿಯುವ ನೀರನ್ನು ಶಾಶ್ವತವಾಗಿ ತಾವು ಒದಗಿಸಬಹುದು. ಇಲ್ಲಿ ಡ್ಯಾಮ್ ನಿರ್ಮಾಣವಾಗುವುದರಿಂದ ನಮ್ಮ ಗೌರಿಬಿದನೂರು ತಾಲೂಕಿಗೆ ಸುಮಾರು ಲಕ್ಷಾಂತರ ಎಕರೆಗಳಿಗೆ ನೀರನ್ನು ನೀವು ಒದಗಿಸಿದವರಾದಂಗೆ ಆಗುತ್ತೆ. ಮತ್ತು ಶಾಶ್ವತವಾದ ನಗರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸುವುದಾಗುತ್ತೆ. ನೀವು ಈಗಾಗಲೇ ವಾಟದಹೊಸಳ್ಳಿ ಕೆರೆಯಿಂದ ನೀರು ತರಬೇಕು ಅಂದ್ಕೊಂಡಿದ್ರಿ. ಅಲ್ಲಿನ ರೈತರ ವಿರೋಧವಿದೆ. ದಯವಿಟ್ಟು ಅದು ನಿಜನೇ, ಅಲ್ಲಿನ ರೈತರು ಏನಾಗಬೇಕು, ಅವ್ರಿಗಾಗಿ ಆ ಕೆರೆಯನ್ನು ನಿರ್ಮಿಸ್ಕೊಂಡಿದ್ದಾರೆ. ಅಲ್ಲಿಂದ ನೀರು ತಂದು ನೀವು ಇಲ್ಲಿಗೆ ಸಾಗಿಸೋದಕ್ಕೆ ಈಗಾಗಲೇ 150 ಕೋಟಿ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಬಂದಿರೋ ನೀರನ್ನು ನಾವು ಇಲ್ಲಿ ಶೇಖರಣೆ ಮಾಡಿಕೊಂಡ್ರೆ ಸಾಕು. ನಮ್ಮ ಗೌರಿಬಿದನೂರಿಗೂ ಗೌರಿಬಿದನೂರು ತಾಲೂಕಿಗೂ ಒಂದು ಶಾಶ್ವತ ಪರಿಹಾರವನ್ನು ಒದಗಿಸ್ತಾ ಇರುತ್ತೆ. ನಿಮ್ಮ ಅಧಿಕಾರ ಅವಧಿಯಲ್ಲಿ ಇಲ್ಲಿ ಡ್ಯಾಮ್ ನಿರ್ಮಾಣ ಆದರೆ ಅದು ಒಂದು ಒಳ್ಳೆಯ ಹೆಸರಾಗಿ ಉಳಿದೋಗುತ್ತೆ ಶಾಶ್ವತವಾಗಿ. ದಯವಿಟ್ಟು ಮಾನ್ಯ ಶಾಸಕರು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಈಗ ಬರ್ತಾ ಇದೆ, ನೀರು ಬಂದು ಹೋಗ್ತಾ ಇದೆ. ಯಾರಿಗೂ ಅನುಕೂಲ? ಗೌರಿಬಿದನೂರು ತಾಲೂಕಿನ ಒಬ್ಬ ರೈತನಿಗೂ ಅನುಕೂಲ ಇಲ್ಲ, ಒಬ್ಬ ನಾಗರಿಕನಿಗೂ ಅನುಕೂಲ ಆಗ್ತಾ ಇಲ್ಲ, ಜನಗಳಿಗೂ ಅನುಕೂಲ ಆಗ್ತಾ ಇಲ್ಲ. ಬಂದಿದೆ, ಹೋಗಿದೆ. ಈಗಾಗಲೇ ಕಿಂಡಿ ಅಂತ ಅಣೆಕಟ್ಟೆ ಅಂತ ನಿರ್ಮಾಣ ಮಾಡಿದ್ದೀರ. ಇಲ್ಲಿ ಒಂದು ಸುಮಾರು ಅಂದರೆ 1 ಕ್ಯೂಸೆಕ್ ನೀರು ಕೂಡ ಇಲ್ಲಿ ತಡೆಯೋಕ್ಕಾಗ್ತಾ ಇಲ್ಲ. ಏನೋ ಒಂದು 5-6 ಕೆರೆಗೆ ನೀರು ಹೋಗ್ತಾ ಇದೆ ಹೊರತು ಅದು ಬಿಟ್ಟರೆ ಇನ್ನು ಯಾವುದೇ ರೀತಿಯ ಅನುಕೂಲ ಈ ನೀರಿನಿಂದ ನಮಗೆ ಆಗ್ತಾ ಇಲ್ಲ. ನಮಗೆ ಬರ್ತಾ ಇರೋ ನೀರನ್ನು ನಾವು ಉಳಿಸ್ಕೊಂಡು ಇಲ್ಲಿ ಡ್ಯಾಮ್ ನಿರ್ಮಾಣ ಮಾಡಿದರೆ ನಮಗೆ ಗೌರಿಬಿದನೂರಿಗೆ ಒಂದು ಒಳ್ಳೆಯ ಕೆಲಸ ಮಾಡ್ದಂಗೆ ಆಗುತ್ತೆ. ನೀವು ಏನು ಈ ನಮ್ಮ ತಾಲೂಕಿನಲ್ಲಿ 3 ಲಕ್ಷ ಜನ ಇದ್ದಾರೆ, ಅವರಿಗೆಲ್ಲ ಒಂದೇ ಅನುಕೂಲ ಮಾಡ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಡ್ಯಾಮ್ ನಿರ್ಮಾಣ ಮಾಡಲಿಕ್ಕೆ ನಾವು ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ರೈತ ರಕ್ಷಣಾ ಸೇನಾ ವತಿಯಿಂದ ಮನವಿಯನ್ನು ಸಲ್ಲಿಸಿದ್ದೀವಿ. ಜಿಲ್ಲಾಧಿಕಾರಿಗಳು ಸಹ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ನಾನು ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದಲ್ಲಿ ಮಾತನಾಡಿ ಇಲ್ಲಿ ಈ ಡ್ಯಾಮ್ನ ಬಗ್ಗೆ ನಾನು ಗಮನ ಹರಿಸುತ್ತೇನೆ ಅಂತ ಹೇಳಿದ್ದೇನೆ. ಆದ್ದರಿಂದ ತಾವು ಸಹ ಎಚ್ಚೆತ್ತುಕೊಂಡು ವಿಧಾನಸಭೆಯಲ್ಲಿ ಮಾತನಾಡಿ ಇದರ ಬಗ್ಗೆ ಫಂಡನ್ನು ಕ್ರೋಢೀಕರಣ ಮಾಡಿ ತಾವು ಡ್ಯಾಮ್ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಶಾಸಕರಲ್ಲಿ ನಾವು ಕೇಳ್ಕೊತಾ ಇದ್ವಿ. ನಮಸ್ಕಾರ. ನನ್ನ ಅಭಿಪ್ರಾಯ, ನಮ್ಮ ಗೌರಿಬಿದನೂರು ಶಾಸಕರಾದ ಪುಟ್ಟಸ್ವಾಮಿಗೌಡರು ಗೌರಿಬಿದನೂರು ಶುಗರ್ ಫ್ಯಾಕ್ಟ್ರಿ ಹಿಂಭಾಗ ಇರುವ ಡ್ಯಾಮು ಬಗ್ಗೆ ಸರ್ಕಾರದ ಗಮನಕ್ಕೆ ತರುವುದಾಗಿ ನನ್ನ ಸಂಪೂರ್ಣ ವಿಶ್ವಾಸವೂ ಇದೆ. ಹಾಗೂ ಗೌರಿಬಿದನೂರು ಜನತೆಗೂ ಕೂಡ ತುಂಬ ವಿಶ್ವಾಸ ಇದೆ. ನಮ್ಮ ಗೌರಿಬಿದನೂರು ಶಾಸಕರು ಡ್ಯಾಮಿನ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ಕ್ರಮ ಕೈಗೊಳ್ತಾರೆ ಅಂತ ಸಂಪೂರ್ಣ ಭರವಸೆ ನನಗಿದೆ, ನನ್ನ ಅಭಿಪ್ರಾಯದೊಂದಿಗೆ, ವಂದನೆಗಳೊಂದಿಗೆ.